ನೋಡಿ ಇದು ಕೃಷ್ಣ ಜನ್ಮಾಷ್ಟಮಿದು ಶೇಂಗಾ ಉಂಡೆ ಹೆಂಗೆ ಮಾಡಿದ್ದೀನಿ. ಶೇಂಗಾ ಹುರ್ಕೊಂಡಿದ್ದೆ, ಹುರ್ಕೊಂಡು ಅದ್ರ ಮೇಲಿನ ತೆಗಿಯೋದಿಲ್ಲ ನಾನು. ಸಿಪ್ಪೆಯಲ್ಲೇ ಎಲ್ಲ ಪೌಷ್ಟಿಕಾಂಶ ಇರ್ತಾವೆ, ಯಾವುದೂ ತೆಗಿಯೋದಿಲ್ಲ. ಆಮೇಲೆ ಒಂದು ಸ್ವಲ್ಪ ಅದರ ಅರ್ಧದಷ್ಟು ಏನು ಮಾಡಿದೆ ಅಂದರೆ ತರಿಯಾಗಿ ರುಬ್ಕೊಂಡೆ. ಹಿಂಗೆ ನೋಡಿ ಶೇಂಗಾದು ಕಾಣಿಸ್ತಾವಲ್ಲ, ಈ ಥರ ರುಬ್ಕೊಂಡೆ. ಒಂದು ಸ್ವಲ್ಪ ಏನು ಮಾಡಿದೆ, ನುಣ್ಣಿಗೆ ರುಬ್ಕೊಂಡು ಅದಕ್ಕೆ ಬೆಲ್ಲ ಹಾಕಿದೆ. ಬೆಲ್ಲ ಹಾಕಿ ಎರಡೂ ಕಲಿಸಿದ್ದೀನಿ. ಈಗ ಇದು ಉಂಡೆ ಮಾಡಲಿಕ್ಕೆ ಸರಿ ಇದೆ. ನೋಡಿ ಇಲ್ಲಿ ಈ ಉಂಡೆ ಮಾಡಿ ನಿಮಗೆ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಶೇಂಗಾ ಉಂಡೆ ರೆಡಿ ಆದವು. ಈ ಶೇಂಗಾ ಉಂಡೆಗೆ ಶೇಂಗಾ ಚೆನ್ನಾಗಿ ಹುರಿಬೇಕು. ಮತ್ತು ಶೇಂಗಾ ದೊಡ್ಡ ದೊಡ್ಡ ಶೇಂಗಾ ತೊಗೋಬೇಕು, ಚೆನ್ನಾಗಿ ಹುರಿಬೇಕು. ಅವನ್ನ ಹುರಿದ್ಬಿಟ್ಟು ಆರಬೇಕು. ಅವು ಆರಿಂದ ಅವತ್ತು ಸಿಪ್ಪೆ ತೆಗಿಬಾರ್ದು. ಸಿಪ್ಪೆ ದರ್ಸ್ಲೇ ಹಾಕಿಬಿಟ್ಟು ಪಲ್ಸ್ ಮೂಡ್ನಲ್ಲಿಟ್ಟು ಒಂದು ಸಲ ತರಿಯಾಗಿ ಸ್ವಲ್ಪ ಶೇಂಗಾ ಕಾಣ್ಸಂಗೆ ರುಬ್ಕೋಬೇಕು. ಇನ್ನೊಂದು ಅರ್ಧ ಏನಿರ್ತದಲ್ಲ ಅದನ್ನು ನುಣ್ಣಿಗೆ ರುಬ್ಕೊಂಡು ಅದಕ್ಕೆ ಬೆಲ್ಲ ಎಷ್ಟು ಬೇಕು ಅಷ್ಟು ಹಾಕಿ ಸ್ವೀಟಿಗೆ ನಿಮಗೆ ನುಣ್ಣಿಗೆ ರುಬ್ಕೋಬೇಕು. ಆಮೇಲೆ ಈ ತರಿಯಾಗಿದ್ದು ಅದನ್ನು ಎರಡು ಕೂಡಿಸಿ ಕೈಯಲ್ಲಿ ತಿಕ್ಕಿ ಉಂಡೆ ಕಟ್ಟಬೇಕು. ಇದಕ್ಕೇನು ತುಪ್ಪ ಬೇಡ, ಏನೂ ಬೇಡ. ನೋಡಿ ಜನ್ಮಾಷ್ಟಮಿ ಉಂಡೆ ತುಂಬ ಚೆನ್ನಾಗಿವೆ. ಇದೇ ರೀತಿ ನೀವು ಶೇಂಗಾ ತರಿಯಾಗಿ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿ ಶೇಂಗಾ ಉಂಡೆ ರೆಡಿ ಆದವು. ಈ ಶೇಂಗಾ ಉಂಡೆಗೆ ಶೇಂಗಾ ಚೆನ್ನಾಗಿ ಹುರಿಬೇಕು. ಮತ್ತು ಶೇಂಗಾ ದೊಡ್ಡ ದೊಡ್ಡ ಶೇಂಗಾ ತೊಗೋಬೇಕು, ಚೆನ್ನಾಗಿ ಹುರಿಬೇಕು. ಅವನ್ನ ಹುರಿದ್ಬಿಟ್ಟು ಆರಬೇಕು. ಅವು ಆರಿಂದ ಅವತ್ತು ಸಿಪ್ಪೆ ತೆಗಿಬಾರ್ದು. ಸಿಪ್ಪೆ ದರ್ಸ್ಲೇ ಹಾಕಿಬಿಟ್ಟು ಪಲ್ಸ್ ಮೂಡ್ನಲ್ಲಿಟ್ಟು ಒಂದು ಸಲ ತರಿಯಾಗಿ ಸ್ವಲ್ಪ ಶೇಂಗಾ ಕಾಣ್ಸಂಗೆ ರುಬ್ಕೋಬೇಕು. ಇನ್ನೊಂದು ಅರ್ಧ ಏನಿರ್ತದಲ್ಲ ಅದನ್ನು ನುಣ್ಣಿಗೆ ರುಬ್ಕೊಂಡು ಅದಕ್ಕೆ ಬೆಲ್ಲ ಎಷ್ಟು ಬೇಕು ಅಷ್ಟು ಹಾಕಿ ಸ್ವೀಟಿಗೆ ನಿಮಗೆ ನುಣ್ಣಿಗೆ ರುಬ್ಕೋಬೇಕು. ಆಮೇಲೆ ಈ ತರಿಯಾಗಿದ್ದು ಅದನ್ನು ಎರಡು ಕೂಡಿಸಿ ಕೈಯಲ್ಲಿ ತಿಕ್ಕಿ ಉಂಡೆ ಕಟ್ಟಬೇಕು. ಇದಕ್ಕೇನು ತುಪ್ಪ ಬೇಡ, ಏನೂ ಬೇಡ. ನೋಡಿ ಜನ್ಮಾಷ್ಟಮಿ ಉಂಡೆ ತುಂಬ ಚೆನ್ನಾಗಿವೆ. ಇದೇ ರೀತಿ ನೀವು ಶೇಂಗಾ ತರಿಯಾಗಿ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.